ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡೋದು ಕನ್ನಡ ಚಿತ್ರರಂಗದಲ್ಲಿ ಭಾರೀ ಕುತೂಹಲ ಹುಟ್ಟುಹಾಕಿರುವ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಡ್ರೀಮ್ ಪ್ರಾಜೆಕ್ಟ್ ಐ ಆಮ್ ಗೋಡ್ ದ ಕ್ರೇಜಿ ಬಗ್ಗೆ. ಹೌದು ಸ್ನೇಹಿತರೆ, ಇದು ಒಂದು ಸಾಮಾನ್ಯ ಸಿನಿಮಾ ಅಲ್ಲ. ಎಐ ತಂತ್ರಜ್ಞಾನ ಬಳಸಿ ತಯಾರಾಗುತ್ತಿರುವ ಕನ್ನಡದ ಮೊದಲ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತಲೇ ಹೇಳಬಹುದು. ಈ ಸಿನಿಮಾದ ವಿಶೇಷತೆ ಏನು ಗೊತ್ತಾ? ಐ ಆಮ್ ಗೋಡ್ ದ ಕ್ರೇಜಿ ಸಿನಿಮಾದಲ್ಲಿ ಕತೆ, ನಿರ್ದೇಶನ, ಸಂಭಾಷಣೆ, ಸಾಹಿತ್ಯ, ಸಂಗೀತ, ಆರ್ಟ್ ವರ್ಕ್ ಇವೆಲ್ಲವನ್ನೂ ಸ್ವತಃ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೇ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಮಾತ್ರ ಬೇರೆ ಟೀಮ್ ಕೈಯಲ್ಲಿ ಇದೆ. ಎಐ ಬಳಕೆ ಕನ್ನಡ ಚಿತ್ರರಂಗಕ್ಕೆ ಹೊಸ ದಾರಿ. ರವಿಚಂದ್ರನ್ ಅವರು ಕಳೆದ 2 ವರ್ಷಗಳಿಂದ ಎಐ ತಂತ್ರಜ್ಞಾನವನ್ನು ತಮ್ಮ ಕ್ರಿಯೇಟಿವ್ ಪಾರ್ಟ್ನರ್ ಆಗಿ ಬಳಸಿಕೊಂಡಿದ್ದಾರೆ. ಸಂಗೀತ, ದೃಶ್ಯ ಕಲ್ಪನೆ, ಪೋಸ್ಟರ್ ಡಿಸೈನ್ ಎಲ್ಲಕ್ಕೂ ಎಐ ಟಚ್ ಇರಲಿದೆ ಅಂತ ಹೇಳಿದ್ದಾರೆ. 35 ಹಾಡುಗಳು ಕೇಳ್ತಾ ಇದ್ರೆ ಶಾಕ್ ಆಗುತ್ತೆ. ಹೌದು ಸ್ನೇಹಿತರೆ, ಈ ಸಿನಿಮಾದಲ್ಲಿ ಸುಮಾರು 35 ಹಾಡುಗಳು ಇರಲಿವೆ ಎಂಬ ಸುದ್ದಿ ಹೊರಬಿದ್ದಿದೆ. ಇದು ಭಾರತೀಯ ಚಿತ್ರರಂಗದಲ್ಲೇ ಅಪರೂಪದ ಪ್ರಯೋಗ. ರಿಲೀಸ್ ಪ್ಲ್ಯಾನ್ ಯಾವಾಗ? ಸಿನಿಮಾದ ಪ್ರಚಾರ ಕಾರ್ಯಗಳು ಶಿವರಾತ್ರಿ ಹಬ್ಬದಿಂದ ಶುರು ಆಗಲಿದೆ. ಮತ್ತು ಸಿನಿಮಾ ರಿಲೀಸ್ ಮೇ 30 ರವಿಚಂದ್ರನ್ ಅವರ ಜನ್ಮದಿನದ ಸುತ್ತಮುತ್ತ ಆಗುವ ಸಾಧ್ಯತೆಯಿದೆ. ಏಕೆ ಈ ಸಿನಿಮಾ ಅಷ್ಟು ವಿಶೇಷ? ಐ ಆಮ್ ಗೋಡ್ ದ ಕ್ರೇಜಿ ಒಂದು ಸಿನಿಮಾ ಮಾತ್ರ ಅಲ್ಲ. ಇದು ಕ್ರೇಜಿ ಸ್ಟಾರ್ ಅವರ ಕನಸಿನ ಪ್ರಾಜೆಕ್ಟ್ ಮತ್ತು ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರಯೋಗದ ಹೆಜ್ಜೆ. ನಿಮಗೆ ಐ ಆಮ್ ಗೋಡ್ ದ ಕ್ರೇಜಿ ಬಗ್ಗೆ ಏನು ಅನಿಸ್ತು? ಎಐ ಸಿನಿಮಾ ಕನ್ನಡಕ್ಕೆ ಸೂಕ್ತವೇ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನ ಮರೆಯಬೇಡಿ.